ಶಾಸಕರ ಹಠ, ಸಿಎಂಗೆ ಸಂಪುಟ ಸಂಕಟ. ನಿಗಮ ಮಂಡಳಿಗಳಿಗೆ ಒಪ್ಪದ ಶಾಸಕರು ಹೊಸ ಸಂಪುಟದಲ್ಲಿ ಬದಲಾವಣೆ ಫಿಕ್ಸಾ? ಯಾರಿಗೆ ಚಾನ್ಸ್, ಯಾರಿಗೆ ಕೋಕ್? ಮಹಿಳಾ ಕೋಟದಲ್ಲಿ ಯಾರಿಗೆ ಸಿಗುತ್ತೆ ಅವಕಾಶ? ಹೇಗಿದೆ ವರಿಷ್ಠರು ಮತ್ತು ಸಿಎಂ ಲೆಕ್ಕಾಚಾರ? ಆಗಿರೋದ್ರಿಂದ ಅವ್ರು ಒಕ್ಕಲಿಗರಾಗಬೇಕು ಅಂದ್ರೆ ನೀವು ರಾಜೀನಾಮೆ ಕೊಡ್ತೀರಾ ಅಂತ ಕೇಳ್ತಾ ಇದ್ದೀರಾ ನೀವು. ನಾನು ಹೈಕಮಾಂಡ್ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೋ ಅದಕ್ಕೆ ಬದ್ಧ ಇದ್ದೀನಿ. ಅವ್ರೇನ್ ಧರ್ಮಕ್ಕೆ ಕೊಡ್ತಾರೇನಪ್ಪ? ಧರ್ಮಕ್ಕೆ ಕೊಡ್ತಾರ? ಇಬ್ರಿಬ್ರು ಗೆದ್ದಿದ್ದೀವಿ, ಇಬ್ಬರಿಗೂ ಕೊಡಬೇಕಾದಂತ ಧರ್ಮ ಅವ್ರದ್ದು. ಈ ಜಿಲ್ಲೆಯ ಬಗ್ಗೆ ವರಿಷ್ಠ ತೀರ್ಮಾನ ತಗೋಬೇಕಾದಾಗ ಎಲ್ಲ MLAಗಳನ್ನ MLCಗಳನ್ನ ತಗೊಂಡ್ರೆ ಮಾತ್ರ ಪಕ್ಷ ಉಳಿತದೆ. ಪ್ರಿಯಾಂಕರ್ಗೆ ರಾಜೀನಾಮೆ ಕೊಟ್ಟು ಪಕ್ಷದ ಕೆಲಸ ಮಾಡಬೇಕು ಅಂದ್ರೆ ಎಲ್ಲರೂ ಬದ್ಧರಾಗಬೇಕಾಗ್ತದೆ. ನಾನು ಬದ್ಧನಿದ್ದೇನೆ ಅದಕ್ಕೆ. ಡಿಕೆ ಸಂಪುಟದಲ್ಲಿ ಹೊಸಬರಿಗೆ ಅವಕಾಶ ಕೊಡಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ಒಳ್ಳೆ ಯೋಚನೆಯನ್ನೇ ಮಾಡಿತ್ತು. ಆದ್ರೆ ಹಿರಿಯರನ್ನ ಕಡೆಗಣಿಸಿದ್ರೆ ಏನೆಲ್ಲ ಆಗುತ್ತೆ, ಹೇಗೆಲ್ಲ ಅಸಮಾಧಾನ ಬುಸುಗುಡುತ್ತೆ ಅನ್ನೋದನ್ನ ಈಗ ಕಾಂಗ್ರೆಸ್ ನೋಡ್ತಾ ಇದೆ. ಸದ್ಯ ಮನವೊಲಿಕೆ ಮಾತುಕತೆಗೆ ಕೆಲವು ಶಾಸಕರು ಬಗ್ಗದ ಪರಿಣಾಮ ಈಗ ಸಂಪುಟದಲ್ಲಿ ಬದಲಾವಣೆಯನ್ನೇ ಮಾಡಬೇಕಾದ ಪರಿಸ್ಥಿತಿ ಬಂದಿದೆಯಂತೆ. ಸಂಧಾನಕ್ಕೆ ಬಗ್ತಿಲ್ಲ ಶಾಸಕರು, ಸರ್ಕಾರದ ಆಫರ್ಗೂ ತಿರಸ್ಕಾರ. ಹೊಸ ಸಂಪುಟದಲ್ಲಿ ಬಿರುಗಾಳಿ, ಸಚಿವರುಗಳ ಬದಲಾವಣೆ ಫಿಕ್ಸ. ಯಾರಿಗೆ ಕೊಕ್, ಯಾರಿಗೆ ಚಾನ್ಸ್? ಸಂಪುಟ ಸೇರೋ ಮಹಿಳೆ ಯಾರು? ಡಿಕೆ ಸರ್ಕಾರದ ಸಂಪುಟ ಹಗ್ಗಜಗ್ಗಾಟ ಇನ್ನೂ ಮುಗಿದಿಲ್ಲ. ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿ 4 ದಿನಗಳು ಕಳೆದಿವೆ. ಆದರೆ ಇದುವರೆಗೂ ಖಾತೆ ಹಂಚಿಕೆ ಮಾಡಿಲ್ಲ. ಅದಕ್ಕೆ ಕಾರಣ ಹಿರಿಯ ಶಾಸಕರ ಅಸಮಾಧಾನ. ಸಚಿವರ ಲಿಸ್ಟ್ನಲ್ಲಿ ಕೊನೆ ಕ್ಷಣದವರೆಗೂ ಬದಲಾವಣೆ ಮಾಡಿ ಆಯ್ಕೆ ಮಾಡಿದ್ರು ಕಾಂಗ್ರೆಸ್ನಲ್ಲಿ ಶಾಸಕರ ಅಸಮಾಧಾನವನ್ನ ತಣಿಸಲು ಸಾಧ್ಯವಾಗಿಲ್ಲ. ಒಂದಷ್ಟು ಶಾಸಕರು ತಣ್ಣಗಾದ್ರೆ ಇನ್ನೂ ಒಂದಷ್ಟು ಶಾಸಕರು ಬುಸುಗುಡುತ್ತಾನೇ ಇದ್ದಾರೆ. ಹಾಗಾಗಿ ಅವರ ಅಸಮಾಧಾನವನ್ನ ತಣಿಸಲು ಸಂಪುಟದಲ್ಲಿ ಮತ್ತೊಮ್ಮೆ ಬದಲಾವಣೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಅಂತಿಮ, ಹೈಕಮಾಂಡ್ ಹೇಳಿದ ಮೇಲೆ ಮುಗೀತು ಅನ್ನೋದೆಲ್ಲ ಬರೀ ಮಾತಿಗಷ್ಟೇ. ಸಾಮರ್ಥ್ಯ ಇರೋರು ಡಿಮಾಂಡ್ ಮಾಡಿದ್ರೆ ಹೈಕಮಾಂಡ್ ಸಹ ತಲೆಬಾಗುತ್ತೆ. ಅದನ್ನೇ ಈಗ ಕಾಂಗ್ರೆಸ್ನ ಕೆಲವು ಶಾಸಕರು ತೋರಿಸ್ತಾ ಇದ್ದಾರೆ. ಆರಂಭದಲ್ಲಿ ಸಂಪುಟ ಲಿಸ್ಟ್ ಫೈನಲ್ ಮಾಡಿ ಯಾರಾದರೂ ರಾಜೀನಾಮೆ ಕೊಟ್ರೆ ಮುಲಾಜಿಲ್ಲದೆ ತಗೊಳ್ಳಿ ಅಂತ ಹೇಳಿದ್ದ ಹೈಕಮಾಂಡ್ ನಂತರ ತನ್ನ ವರಸೆ ಬದಲಿಸಿತ್ತು. ಸುರ್ಜೇವಾಲರನ್ನ ರಾಜ್ಯಕ್ಕೆ ಕಳಿಸಿ ಅಸಮಾಧಾನಿತರನ್ನ ಸಮಾಧಾನ ಮಾಡಲು ಪ್ರಯತ್ನಿಸಿತ್ತು. ಸುರ್ಜೇವಾಲಾ ಮತ್ತು ಸಿಎಂ ಪ್ರಯತ್ನದಿಂದ ಒಂದಷ್ಟು ಮಂದಿ ರೆಬೆಲ್ಗಳು ತಣ್ಣಗಾಗಿದ್ರು. ಆದ್ರೆ ಇನ್ನೊಂದಷ್ಟು ಮಂದಿ ಪಟ್ಟು ಬಿಡ್ತಾ ಇಲ್ಲ. ಕೊಟ್ರೆ ಸಚಿವ ಸ್ಥಾನ ಕೊಡಿ, ಇಲ್ಲ ಅಂದ್ರೆ ನಮ್ಮ ದಾರಿ ನಾವು ನೋಡಿಕೊಳ್ಳಲು ಬಿಡಿ ಅಂತ ಇದ್ದಾರೆ. ಇದರಿಂದ ಹೈಕಮಾಂಡ್ಗೆ ದಿಕ್ಕೇ ತೋಚದಂತಾಗಿದೆಯಂತೆ. ಸಿಎಂ ಸಂಧಾನಕ್ಕೆ ಒಂದಷ್ಟು ಮಂದಿ ತಣ್ಣಗಾಗಿದ್ರು. ಸುರ್ಜೇವಾಲಾ ಬಂದ ನಂತರ ಒಂದಷ್ಟು ಶಾಸಕರು ಸೈಲೆಂಟ್ ಆಗಿದ್ರು. ದಿನೇಶ್ ಗುಂಡೂರಾವ್, ಯಶವಂತರಾಯ ಗೌಡ ಪಕ್ಷವೇ ಮುಖ್ಯ, ಪಕ್ಷ ಕಟ್ತೀವಿ, ಪಕ್ಷಕ್ಕಾಗಿ ದುಡಿತೀವಿ ಅಂತ ಹೇಳಿದ್ರು. ಮೀಟಿಂಗ್ ಮಾಡಿ ಮುಂದಿನ ನಿರ್ಧಾರ ಮಾಡ್ತೀವಿ ಎಂದಿದ್ದ HK ಪಾಟೀಲ್, TB ಜಯಚಂದ್ರ ಸಹ ಮೌನಕ್ಕೆ ಶರಣಾಗಿದ್ದಾರೆ. ಆದ್ರೆ ಬೆಂಗಳೂರಿನ ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ, ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಸೇರಿದಂತೆ ಕೆಲವು ಶಾಸಕರು ಮಾತ್ರ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಇದ್ದಾರೆ. ತಗ್ಗೋದೇ ಇಲ್ಲ ಅಂತಿದ್ದಾರೆ ಶಾಸಕ ಎಂ ಕೃಷ್ಣಪ್ಪ. ಪುಷ್ಪರಾಜ್ ತಗ್ಗೆದೇಲೆ ಅನ್ನೋ ಹಾಗೆ ಈಗ ಶಾಸಕ ಎಂ ಕೃಷ್ಣಪ್ಪ ಸಹ ಹೇಳ್ತಾ ಇದ್ದಾರೆ. ಯಾರು ಬಂದ್ರು, ಎಷ್ಟು ಮಂದಿ ಬಂದು ಮನವೊಲಿಸಿದ್ರು, ಅವರು ಮಾತ್ರ ಒಂದೇ ಮಾತು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ತಪ್ಪಾಗಿದೆ ಅಂತ ಹೇಳಿದೆ, ಆ ತಪ್ಪನ್ನ ಸರಿಪಡಿಸಲಿ ಅಂತ ಇದ್ದಾರೆ. ತಪ್ಪನ್ನ ಸರಿಪಡಿಸೋದು ಅಂದ್ರೆ ಕ್ಷೇತ್ರಕ್ಕೆ ಅನುದಾನ ಕೊಡೋದು ಅಥವಾ ನಿಗಮ ಮಂಡಳಿ ಹುದ್ದೆ ಕೊಡೋದಲ್ಲ. ಕೊಟ್ರೆ ಸಚಿವ ಸ್ಥಾನ ಕೊಡಿ, ಅದು ಬಿಟ್ಟು ಬೇರೆ ಏನು ಬೇಡ ಅಂತ ಇದ್ದಾರೆ. ಸಚಿವ ಸ್ಥಾನ ವಿಚಾರದಿಂದ ಮಾತ್ರ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಸಚಿವರ ಲಿಸ್ಟ್ ಬಂದ ದಿನವೇ ಎಂ ಕೃಷ್ಣಪ್ಪ ರೆಬೆಲ್ ಆಗಿದ್ರು. ಅವರ ಬೆಂಬಲಿಗರು ರೊಚ್ಚಿಗೆದ್ದಿದ್ರು. ಇದನ್ನೆಲ್ಲ ಗಮನಿಸಿದ ಸಿಎಂ ನೇರವಾಗಿ ಕರೆ ಮಾಡಿ ಕೃಷ್ಣಪ್ಪ ಜೊತೆ ಮಾತಾಡಿದ್ರು. ಭರವಸೆಗಳನ್ನ ಕೊಟ್ಟಿದ್ರು, ಸಮಾಧಾನ ಮಾಡುವ ಪ್ರಯತ್ನ ಮಾಡಿದ್ರು. ಆದ್ರೆ ಅದಕ್ಕೆಲ್ಲ ಎಂ ಕೃಷ್ಣಪ್ಪ ಬಗ್ಗಿಲ್ಲ. ಇದರಿಂದ ವಿಚಲಿತರಾದ ಸಿಎಂ
ಎಂ ಕೃಷ್ಣಪ್ಪ ಅವರ ಮನೆಗೆ ನೂತನ ಸಚಿವ ಬಾಲಕೃಷ್ಣ ಮತ್ತು ಚಲುವರಾಯಸ್ವಾಮಿಯನ್ನ ಕಳಿಸಿದ್ರು. ಹೋಗಿ ಮನವೊಲಿಸಿ ಅಂತ ಹೇಳಿದ್ರು. ಅವರೂ ಸಹ ಹೋಗಿ ಮಾತಾಡಿ ಯಾವುದೇ ಪ್ರಯೋಜನ ಆಗದೆ ವಾಪಸ್ ಬಂದಿದ್ರು. ಎಂ ಕೃಷ್ಣಪ್ಪ ಅವರಿಗೆ ಮಿಸ್ ಆದ ಸ್ಥಾನವೇ ಈಗ ಬಾಲಕೃಷ್ಣ ಹಾಗೂ ಚಲುವರಾಯಸ್ವಾಮಿಗೆ ಸಿಕ್ಕಿದೆ. ಅದಕ್ಕೆ ನೀವೇ ಹೋಗಿ ಮನವೊಲಿಸಿ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ರು. ಆದ್ರೆ ಆಗಲೂ ಕೃಷ್ಣಪ್ಪ ಅವರು ಮಾತು ಬೇಡ, ಮನವೊಲಿಕೆಯೂ ಬೇಡ, ಸಚಿವ ಸ್ಥಾನ ಕೊಡಿ ಅಂತ ಕೇಳಿದ್ರು. ಮತ್ತೊಂದು ಕಡೆ ಅವರ ಬೆಂಬಲಿಗರು ಪ್ರತಿಭಟನೆಗಳನ್ನ ಮುಂದುವರೆಸಿದ್ರು. ಸಚಿವ ಸ್ಥಾನ ಸಿಗದೇ ಇದ್ರೆ ಪಕ್ಷಕ್ಕೆ ರಾಜೀನಾಮೆಯನ್ನ ಕೊಡಬೇಕು ಅಂತ ಅವರ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಹಾಗಾಗಿ 2 ದಿನಗಳ ಹಿಂದೆ ಸ್ವತಃ ಸಿಎಂ ಮತ್ತು ಸುರ್ಜೇವಾಲಾ ಅವರೇ ಎಂ ಕೃಷ್ಣಪ್ಪ ಮನೆಗೆ ಹೋಗಿ ಮನವೊಲಿಸುವ ಪ್ರಯತ್ನ ಮಾಡಿದ್ರು. ಅದಕ್ಕೂ ಎಂ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಸೊಪ್ಪು ಹಾಕಿಲ್ಲ. ಇದರಿಂದ ಕಾಂಗ್ರೆಸ್ಗೆ ಈಗ ಆತಂಕ ಶುರುವಾಗಿದ್ದು, ಕಾಂಗ್ರೆಸ್ ನಾಯಕರೆಲ್ಲ ಎಂ ಕೃಷ್ಣಪ್ಪ ಹಿಂದೆ ಬಿದ್ದಿದ್ದಾರೆ. ಸಮಾಧಾನ ಆಗುವ ಪ್ರಶ್ನೆಯೇ ಇಲ್ಲ, ಸಚಿವ ಸ್ಥಾನ ಬೇಕು ಎಂದ ಕೃಷ್ಣಪ್ಪ. ಚಲುವರಾಯಸ್ವಾಮಿ ಬಾಲಕೃಷ್ಣ ಆಯಿತು, ಸಿಎಂ ಸುರ್ಜೇವಾಲಾ ಅವರು ಮನೆಗೆ ಹೋಗಿ ಬಂದ್ರು. ಯಾರು ಬಂದ್ರು ಏನು ಹೇಳಿದ್ರು ಕೃಷ್ಣಪ್ಪ ಮಾತ್ರ ಪಟ್ಟು ಬಿಡ್ತಾ ಇಲ್ಲ. ಅದಕ್ಕೆ ಈಗ ಕೊನೆಯದಾಗಿ ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಸಹ ಎಂ ಕೃಷ್ಣಪ್ಪ ಮನೆಗೆ ಭೇಟಿ ಕೊಟ್ಟಿದ್ರು. ಬೆಳಿಗ್ಗೆಯೇ ಭೇಟಿ ಕೊಟ್ಟು ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತಾಡುವ ಪ್ರಯತ್ನ ಮಾಡಿದ್ರು. ನಮ್ಮದು ಹಳೆ ಸ್ನೇಹ, ನಾವು ಕ್ಲಾಸ್ಮೇಟ್ಸ್ ಅಂತೆಲ್ಲ ಹೇಳಿ ಕೃಷ್ಣಪ್ಪ ಅವರನ್ನ ಸಮಾಧಾನ ಮಾಡುವ ಕೆಲಸ ಮಾಡಿದ್ರು. ಆದ್ರೂ ಕೃಷ್ಣಪ್ಪ ಅವರು ಸಚಿವ ಸ್ಥಾನ ಬಿಟ್ಟು ಬೇರೇನೂ ಬೇಡ ಎಂದಿದ್ದಾರೆ. ಆ ಮೂಲಕ ಹರಿಪ್ರಸಾದ್ ಸಹ ಹೋದ ಕೆಲಸ ಆಗದೆ ವಾಪಸ್ ಬಂದಿದ್ದಾರೆ. ಅವರಿಗೆ ಆಗಿರುವ ನೋವಿನ ಬಗ್ಗೆ ಈಗಾಗಲೇ ರಾಹುಲ್ ಗಾಂಧಿ ಅವರಿಗೆ ತಿಳಿಸಲಾಗಿದೆ. ರಾಹುಲ್ ಗಾಂಧಿ ಅವರು ಇನ್ನು ಕೆಲವು ದಿನಗಳಲ್ಲಿ ಅವರ ಹತ್ತಿರನೇ ನೇರವಾಗಿ ಮಾತಾಡ್ತಾರೆ, ಅವರೇ ಮಾತಾಡಿ ಸಮಾಧಾನ ಮಾಡ್ತಾರೆ ಅಂತ ಹೇಳಿದ್ರು. ಈಗಾಗಲೇ ಸುರ್ಜೇವಾಲಾ ಅವರ ಮುಖಾಂತರ ರಾಹುಲ್ ಗಾಂಧಿ ಅವರು ತಿಳಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಇನ್ನು ಕೆಲವು ದಿನದಲ್ಲಿ ಅವ್ರ ಹತ್ರನೇ ನೇರವಾಗಿ ಮಾತಾಡೋ ಅವಕಾಶಗಳಿದೆ. ಅವರೇ ಮಾತಾಡಿ ಅವರನ್ನು ಸಮಾಧಾನ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ. ಅಷ್ಟರವರೆಗೂ ಇವರು ಸಹ ಪಕ್ಷಕ್ಕೆ ಯಾವುದೇ ರೀತಿ ತೊಂದರೆ ಆಗದ ರೀತಿ ನಡ್ಕೊಂಡಿದ್ದಾರೆ. ಅದು ಒಂದು ಬಹಳ ಸಂತೋಷ. ಆದ್ರಿಂದ ಎಲ್ರಿಗೂ ಸಹ ಇಷ್ಟೊಂದು ಸೀನಿಯರ್ ಇದ್ದಾಗ, ಹಿರಿಯರಿದ್ದಾಗ ಅವ್ರಿಗೆ ಅನ್ಯಾಯ ಆದಾಗ ಅವ್ರಿಗೆ ಬೇಸರ ಆಗೋದು ನಿಜ, ಅವ್ರ ಜೊತೆ ಇರೋರಿಗೆ ಬೇಸರ ಆಗೋದು ನಿಜ. ಆದಷ್ಟು ಅದನ್ನ ತಡ್ಕೊಂಡು ಹೋಗೋಣ ಅಂತ ಹೇಳಿ ಅವರಲ್ಲಿ ಮನವಿ ಮಾಡಿದ್ದೀನಿ. ಸಮಾಧಾನವಾಗಿದ್ದೀನಿ ಅಂತ ಹೇಳಿದ್ದಾರೆ, ಅದೇ ಸಂತೋಷ. ಮತ್ತೊಂದು ಕಡೆ ಎಂ ಕೃಷ್ಣಪ್ಪ ಇಲ್ಲ ಆಗೋದಿಲ್ಲ, ಸಚಿವ ಸ್ಥಾನ ಬಿಟ್ಟು ಬೇರೆ ಏನನ್ನೂ ಒಪ್ಪಲು ಸಾಧ್ಯವೇ ಇಲ್ಲ ಅಂತ ಕಡ್ಡಿ ತುಂಡಾದಂತೆ ಹೇಳ್ತಾ ಇದ್ದಾರೆ. ಸಮಾಧಾನ ಮಾಡಲು ಎಷ್ಟು ಜನ ಬಂದರೂ ಯಾವುದೇ ಕಾರಣಕ್ಕೂ ಸಮಾಧಾನ ಆಗುವ ಪ್ರಶ್ನೆಯೇ ಇಲ್ಲ ಅಂತಿದ್ದಾರೆ. ಸಚಿವ ಸ್ಥಾನ ಕೊಡಲೇಬೇಕು, ಮಿಸ್ಟೇಕ್ ಆಗಿದೆ ಎಂದಿದ್ದಾರೆ, ಸರಿಪಡಿಸುತ್ತೇವೆ ಎಂದಿದ್ದಾರೆ. ಹೇಗೆ ಸರಿಪಡಿಸುತ್ತಾರೆ ಗೊತ್ತಿಲ್ಲ, ನಮಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಹೇಳಿದ್ದಾರೆ. 2023ರಲ್ಲಿಯೂ ಎಂ ಕೃಷ್ಣಪ್ಪ ಅವರು ಆಕಾಂಕ್ಷಿಯಾಗಿದ್ರಂತೆ, ಆಗ ಸಿಕ್ಕಿಲ್ಲ. ಈ ಹಿಂದೆ ಸಚಿವರಾಗಿ ಉತ್ತಮ ಕೆಲಸ ಮಾಡಿದ್ರೂ ಕಡೆಗಣಿಸಲಾಗಿದೆ. ಈಗ ಸಚಿವ ಸ್ಥಾನ ಕೊಡದಿದ್ರೆ ಮುಂದೇನು ಮಾಡಬೇಕು ನೋಡ್ತೇವೆ ಅಂತ ಎಂ ಕೃಷ್ಣಪ್ಪ ಹೇಳಿದ್ದಾರೆ. ಅವ್ರು ಬಂದು ಮಿಸ್ಟೇಕ್ ಆಗಿದೆ ಅಂತ ಹೇಳಿದ್ರು, ಸರಿ ಮಾಡಿ ಅಂತ ಹೇಳಿದ್ದೀನಿ ಅಷ್ಟೇ. ಸಚಿವ ಸ್ಥಾನ ಕೊಡ್ಲೇಬೇಕು ಅನ್ನುವಂತ ಬೇಡಿಕೆ. ಸಚಿವ ಸ್ಥಾನ ಬಿಟ್ಟು ಇನ್ನೇನೈತಪ್ಪ? ಅವ್ರೇನು ಧರ್ಮಕ್ಕೆ ಕೊಡ್ತಾರೇನಪ್ಪ? ಧರ್ಮಕ್ಕೆ ಕೊಡ್ತಾರ? ಇಬ್ರಿಬ್ರು ಗೆದ್ದಿದ್ದೀವಿ, ಇಬ್ಬರಿಗೂ ಕೊಡಬೇಕಾದಂತ ಧರ್ಮ ಅವ್ರದ್ದು, ನಮ್ದಲ್ಲಪ್ಪ. ಸರಿ, ಪ್ರಶ್ನೆ ಇರುವಂತದ್ದು ಈಗಾಗಲೇ ಒಂದು ಸ್ಥಾನ ಮಾತ್ರ ಖಾಲಿ ಇದೆ, ಅದನ್ನ ಮಹಿಳೆಯರು ಕೊಡಬೇಕು ಅನ್ನುವಂಥ ಚರ್ಚೆಯಲ್ಲಿದೆ. ಇಂತಹ ಸಂದರ್ಭದಲ್ಲಿ ತಮಗೆ ಯಾವ ರೀತಿಯಾಗಿ ಅವರು ಸಚಿವ ಸ್ಥಾನ ಕೊಡ್ತಾರೆ ಅನ್ನುವಂಥ ನಂಬಿಕೆ ಇದೆ, ಹೇಗೆ ಅಂತ? ನೋಡಿ, ನಾನು ಹೇಳದ್ ಕೇಳಿ, ಇದರಲ್ಲಿ ಪ್ರಶ್ನೆ ಅದಲ್ಲ, ಗೊತ್ತಾಯ್ತಾ? ತಪ್ಪನ್ನ ಸರಿ ಮಾಡಬೇಕಾಗಿರೋದು ಅವರು ಮಾಡ್ತೀವಿ ಅಂತ ಹೇಳಿದರೆ, ಅದೇನ್ ಮಾಡ್ತಾರೆ ನೋಡೋಣ. ದೆಹಲಿಗೆ ಹೊರಟ ಕೃಷ್ಣಪ್ಪ ಅಂಡ್ ಸನ್ ಇಬ್ಬರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಫಿಕ್ಸ್. ಏನ್ ಧರ್ಮಕ್ಕೇನು ಕೊಡ್ತಾ ಇಲ್ಲ ರೀ, ಸಚಿವ ಸ್ಥಾನ ಕೊಡಬೇಕಾಗಿರೋದೇ ಅವರ ಧರ್ಮ. ಹೀಗಂತ ಹೈಕಮಾಂಡ್ ವಿರುದ್ಧವೇ ಎಂ ಕೃಷ್ಣಪ್ಪ ಗುಡುಕ್ತಾ ಇದ್ದಾರೆ. ತಪ್ಪು ಆಗಿದೆ ಅಂತ ಇದ್ದಾರೆ, ಮಾಡಿರೋ ತಪ್ಪನ್ನ ಸರಿ ಮಾಡ್ತಾ ಇದ್ದೀವಿ ಅಂತ ಇದ್ದಾರೆ. ಯಾವ ರೀತಿ ಸರಿ ಮಾಡ್ತಾರೋ ನೋಡೋಣ ಅಂತ ಕೃಷ್ಣಪ್ಪ ಖಡಕ್ಕಾಗಿ ಮಾತಾಡ್ತಾ ಇದ್ದಾರೆ. ಎಷ್ಟೇ ಜನ ಸಂಧಾನ ಮಾಡಿದ್ರೂ ಬಗ್ಗದ ಕೃಷ್ಣಪ್ಪ ಈಗ ಲಾಬಿ ಮಾಡೋದಕ್ಕೆ ನೇರವಾಗಿ ದೆಹಲಿಗೆ ಹೋಗಿದ್ದಾರೆ. ಶಾಸಕ ಪ್ರಿಯಾ ಕೃಷ್ಣ ಗುರುವಾರ ರಾತ್ರಿಯೇ ದೆಹಲಿಗೆ ಹಾರಿದ್ದು, ಈಗ ಕೃಷ್ಣಪ್ಪ ಸಹ ದೆಹಲಿಗೆ ಹೋಗಿದ್ದಾರೆ. ಪ್ರಿಯಾ ಕೃಷ್ಣ ಅವರನ್ನ ಹೈಕಮಾಂಡ್ ನಾಯಕರೇ ದೆಹಲಿಗೆ ಕರೆಸಿಕೊಂಡಿದ್ದಾರೆ. ಅದ್ರ ಜೊತೆಗೆ ಈಗ ಎಚ್.ಸಿ. ಮಹದೇವಪ್ಪ ಜೊತೆಗೆ ಕೃಷ್ಣಪ್ಪ ಸಹ ದೆಹಲಿಗೆ ಹೋಗಿದ್ದಾರೆ. ಅಲ್ಲೇ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ತಮ್ಮ ಅಸಮಾಧಾನವನ್ನ ತೋಡಿಕೊಳ್ತಾರಂತೆ. ಹೈಕಮಾಂಡ್ ಸಹ ದೆಹಲಿಯಲ್ಲೇ ಒಂದು ರೌಂಡ್ ಮನವೊಲಿಸೋ ಕೆಲಸ ಮಾಡಲಿದೆ.
ಆದ್ರೆ ಈಗಾಗಲೇ ಕೃಷ್ಣಪ್ಪ ಅಂಡ್ ಸನ್ ಡಿಸೈಡ್ ಮಾಡಿದ್ದು ಒಂದು ಸಚಿವ ಸ್ಥಾನ ಇಲ್ಲ 2 ರಾಜೀನಾಮೆ ಅಂತ ಫಿಕ್ಸ್ ಆಗಿದ್ದಾರಂತೆ. ಅದಕ್ಕೆ ಈಗ 2 ರಾಜೀನಾಮೆಯನ್ನ ತಡೆಯಲು ಕಾಂಗ್ರೆಸ್ ಹೈಕಮಾಂಡ್ ಒಬ್ಬರಿಗೆ ಸಚಿವ ಸ್ಥಾನ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಸದ್ಯ ಈಗ ಕ್ಯಾಬಿನೆಟ್ನಲ್ಲಿ ಇರೋದು ಒಂದೇ ಒಂದು ಖಾಲಿ ಸ್ಥಾನ. ಆ ಸ್ಥಾನವನ್ನ ಮಹಿಳಾ ಕೋಟಾಗೆ ಮೀಸಲಿಡಲಾಗಿದೆ. ಕ್ಯಾಬಿನೆಟ್ಗೆ ಯಾರಾದ್ರೂ ಒಬ್ಬರು ಮಹಿಳೆಯರು ಸೇರಬೇಕು. ಆ ಖಾಲಿ ಸ್ಥಾನವನ್ನ ಅವರಿಗೆ ಕೊಡಲಾಗುತ್ತೆ. ಹಾಗಾದ್ರೆ ಎಂ ಕೃಷ್ಣಪ್ಪಗೆ ಹೇಗೆ ಸಚಿವ ಸ್ಥಾನ ಕೊಡ್ತಾರೆ ಅನ್ನೋ ಪ್ರಶ್ನೆಗಳೂ ಎದ್ದಿವೆ. ಆ ಪ್ರಶ್ನೆಗಳಿಗೆ ಉತ್ತರ ಸಚಿವ ಸ್ಥಾನದ ಅದಲು ಬದಲು ಅಂತ ಹೇಳಲಾಗ್ತಾ ಇದೆ. ಮೊನ್ನೆ ಲಿಸ್ಟ್ ಬಿಡುಗಡೆಯಾದಾಗ ಆ ಲಿಸ್ಟ್ನಿಂದ ಮಂಕಾಳ ವೈದ್ಯ ಹೆಸರು ತೆಗೆದು SS ಮಲ್ಲಿಕಾರ್ಜುನ ಹೆಸರು ಸೇರಿಸಿ ಮತ್ತೊಂದು ಲಿಸ್ಟ್ ಬಿಡುಗಡೆ ಮಾಡಿದ್ರು. ಆ ಮೂಲಕ ಒಬ್ಬರಿಗೆ ಸ್ಥಾನ ತಪ್ಪಿಸಿ ಮತ್ತೊಬ್ಬರಿಗೆ ಕೊಡಲಾಗಿತ್ತು. ಈಗಲೂ ಸಹ ಎಂ ಕೃಷ್ಣಪ್ಪ ಅಥವಾ ಅವರ ಮಗನಿಗೆ ಸಚಿವ ಸ್ಥಾನ ಕೊಡಲು ಬೇರೊಬ್ಬರಿಂದ ಸಚಿವ ಸ್ಥಾನವನ್ನ ಕಿತ್ತುಕೊಳ್ಳಬಹುದು ಅಂತ ಹೇಳಲಾಗ್ತಾ ಇದೆ. ಎಂ ಕೃಷ್ಣಪ್ಪ ಇನ್ನಾದ್ರೆ ಔಟ್ ಆಗೋದು ಯಾರು? ಎಂ ಕೃಷ್ಣಪ್ಪ ಸಂಧಾನ ಸಕ್ಸಸ್ ಆಗಿಲ್ಲ. ಅವರು ಸಚಿವ ಸ್ಥಾನ ಬಿಟ್ಟು ಬೇರೇನೂ ಬೇಡ ಅಂತ ಇದ್ದಾರೆ. ತಮ್ಮ ಆಪ್ತರ ಬಳಿ ರಾಜೀನಾಮೆ ಕೊಡೋ ಬಗ್ಗೆಯೂ ಮಾತಾಡಿದ್ದಾರಂತೆ. ಹಾಗಾಗಿ ಒಂದು ಸ್ಥಾನವನ್ನ ಖಾಲಿ ಮಾಡಿಸಿ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕಾಗಿ ಬಂದಿದೆ. ಆದ್ರೆ ಸಚಿವ ಸ್ಥಾನವನ್ನ ಬಿಟ್ಟು ಕೊಡೋರು ಯಾರು ಅನ್ನೋ ಪ್ರಶ್ನೆ ಎದ್ದಿದೆ. ಎಂ ಕೃಷ್ಣಪ್ಪಗೆ ಸಚಿವ ಸ್ಥಾನ ಕೊಡಬೇಕು ಅಂದ್ರೆ ಈಗ ಒಕ್ಕಲಿಗ ಸಚಿವರಲ್ಲೇ ಒಬ್ಬರು ಸ್ಥಾನ ಬಿಟ್ಟು ಕೊಡಬೇಕಾಗುತ್ತೆ. ಈ ಬಾರಿ ಪಟ್ಟಿಯಲ್ಲಿ ಚಲುವರಾಯಸ್ವಾಮಿ, ಬಾಲಕೃಷ್ಣ, ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರನ್ನ ಆಯ್ಕೆ ಮಾಡಲಾಗಿದೆ. ಇವರಲ್ಲಿ ಯಾರಾದ್ರೂ ಒಬ್ಬರು ಸಚಿವ ಸ್ಥಾನ ಬಿಟ್ಟು ಕೊಟ್ರೆ ಮಾತ್ರ ಕೃಷ್ಣಪ್ಪಗೆ ಸಚಿವ ಸ್ಥಾನ ಕೊಡಬಹುದು. ಆದ್ರೆ ಶಿವಲಿಂಗೇಗೌಡ ಕಾದೂ ಸಚಿವ ಸ್ಥಾನ ಗಿಟ್ಟಿಸಿಕೊಂಡಿದ್ದಾರೆ. ಅವರ ಮೂಲಕ ಹಾಸನ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡಲಾಗಿದೆ. ಹಾಗಾಗಿ ಶಿವಲಿಂಗೇಗೌಡ ಅವರ ಸಚಿವ ಸ್ಥಾನ ಕಿತ್ತುಕೊಳ್ಳೋದು ಅನುಮಾನ. ಹಾಗಾಗಿ ಬಾಲಕೃಷ್ಣ ಅಥವಾ ಚಲುವರಾಯಸ್ವಾಮಿ ತಮ್ಮ ಸ್ಥಾನ ಬಿಟ್ಟು ಕೊಡಬೇಕಾಗಿದೆ. ಇನ್ನು ಚಲುವರಾಯಸ್ವಾಮಿ 2ನೇ ಬಾರಿಗೆ ಮಂತ್ರಿ ಪದವಿಯನ್ನ ಪಡೆದುಕೊಂಡಿದ್ದಾರೆ. 2ನೇ ಬಾರಿಗೆ ಅವರನ್ನ ಆಯ್ಕೆ ಮಾಡುವುದಕ್ಕೆ ಕಾರಣವೂ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕಳೆದ ಬಾರಿ ಅತ್ಯುತ್ತಮ ಸಾಧನೆ ಮಾಡಿದೆ. ಅದನ್ನ ಉಳಿಸಿಕೊಳ್ಳಲು ಮಂಡ್ಯಕ್ಕೆ ಪ್ರಾತಿನಿಧ್ಯ ಕೊಡಬೇಕಾಗುತ್ತೆ. ಮಂಡ್ಯ ಅಂದ್ರೆ ಒಕ್ಕಲಿಗರು, ಹಾಗಾಗಿ ಅವರನ್ನ ಕಡೆಗಣಿಸಲು ಸಾಧ್ಯವಿಲ್ಲ. ಅದಕ್ಕೆ ಮಂಡ್ಯ ಜಿಲ್ಲೆಯಲ್ಲಿ ಒಕ್ಕಲಿಗರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಚಲುವರಾಯಸ್ವಾಮಿಯನ್ನ ಆಯ್ಕೆ ಮಾಡಲಾಗಿದೆ. ಜೊತೆಗೆ ಅವರಿಗೆ ಹೈಕಮಾಂಡ್ ಕೃಪಾ ಕಟಾಕ್ಷವೂ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಚಲುವರಾಯಸ್ವಾಮಿ ಅವರಿಂದ ಸಚಿವ ಸ್ಥಾನ ಕಿತ್ತುಕೊಳ್ಳೋದು ಕಷ್ಟದ ಕೆಲಸವೇ. ಇನ್ನುಳಿದಿರೋದು HC ಬಾಲಕೃಷ್ಣ. ಆದ್ರೆ ಮಾಗಡಿ ಶಾಸಕ ಬಾಲಕೃಷ್ಣಗೆ ಮೊದಲ ಬಾರಿ ಸಚಿವ ಸ್ಥಾನವನ್ನ ಕೊಡಲಾಗಿದೆ. ಅವರು DKಶಿ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಈ ಎಲ್ಲ ಕಾರಣಗಳಿಂದ ಅವರೇ ಮುಂದುವರಿಯಲಿ ಅಂತ ಹೈಕಮಾಂಡ್ ಮತ್ತು DKಶಿಯ ಅಪೇಕ್ಷೆ. ಅದಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಎಂ ಕೃಷ್ಣಪ್ಪ ಅವರನ್ನ ಮನವೊಲಿಕೆ ಮಾಡಲಾಗಿದೆ. ಆದ್ರೆ ಕೃಷ್ಣಪ್ಪ ಹೈಕಮಾಂಡ್ ಮಾತಿಗೂ ಬಗ್ಗದೆ ಹೋದ್ರೆ ಬಾಲಕೃಷ್ಣ ಅವರೇ ತಮ್ಮ ಸ್ಥಾನವನ್ನ ತ್ಯಾಗ ಮಾಡಬೇಕಾಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನೂ ಸಚಿವ ಬಾಲಕೃಷ್ಣ ಸಹ ಎಂ ಕೃಷ್ಣಪ್ಪ ಅವರಿಗಾಗಿ ಸಚಿವ ಸ್ಥಾನವನ್ನು ಬಿಟ್ಟುಕೊಡಲು ರೆಡಿ ಅಂತ ಹೇಳಿದ್ದಾರೆ. ಒಕ್ಕಲಿಗರಾಗಿರೋದ್ರಿಂದ ಅವ್ರು ಒಕ್ಕಲಿಗರಾಗಬೇಕು ಅಂದ್ರೆ ನೀವು ರಾಜೀನಾಮೆ ಕೊಡ್ತೀರಾ ಅಂತ ಕೇಳ್ತಾ ಇದ್ದೀರಾ ನೀವು. ನಾನು ಹೈಕಮಾಂಡ್ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೋ ಅದಕ್ಕೆ ಬದ್ಧ ಇದ್ದೀನಿ. ಒಂದೊಮ್ಮೆ ಅವಕಾಶ ಕೊಡಬೇಕು ಅಂತ ಸಂದರ್ಭದಲ್ಲಿ ತಮಗೆ ತ್ಯಾಗ ಮಾಡಿ ಅಂತಾರೆ, ಆ ತ್ಯಾಗಕ್ಕೂ ಕೂಡ ಸಿದ್ಧರಿದ್ದೀರಿ? ಖಂಡಿತ ಖಂಡಿತ ಖಂಡಿತ. ಪಕ್ಷ ಮುಖ್ಯಮಂತ್ರಿಗಳು ಮುಖ್ಯ, ನನಗೆ ಅಧಿಕಾರ ಮುಖ್ಯ ಅಲ್ಲ. ಸಿದ್ಧ ಇದ್ದೀನಿ. ಸಚಿವರಾಗಿದ್ದೀರಿ, ಇಂಥದ್ದೇ ಖಾತೆ ಬೇಕು ಅನ್ನೋ ನಿರೀಕ್ಷೆಗಳಿದೆಯಾ ಹೇಗೆ ಅಂತ? ಇಲ್ಲ ನಾವು ನಮ್ಮವರೇ ಮುಖ್ಯಮಂತ್ರಿಗಳು, ನಮ್ಗೇನು ಇಂಥ ಖಾತೆ ಬೇಕು ಅಂತಕ್ಕಂಥದ್ದೇನಿಲ್ಲ. ಅವ್ರು ಯಾವ ಖಾತೆ ಕೊಟ್ಟರು ಕೂಡ ಸರ್ಕಾರಕ್ಕೆ ಗೌರವ ಬರ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡ್ತೀವಿ. ಸಚಿವ ಬಾಲಕೃಷ್ಣ DK ಶಿವಕುಮಾರ್ ಆಪ್ತರು, DKಶಿ ಪರವಾಗಿ ಧ್ವನಿ ಎತ್ತಿದವರು. ಈಗ DK ಶಿವಕುಮಾರ್ ಸಚಿವ ಸ್ಥಾನ ಬಿಡುವಂದ್ರೂ ಬಿಟ್ಟು ಕೊಡ್ತಾರೆ. DKಶಿಗೂ ತಮ್ಮ ಆಪ್ತರನ್ನ ಮನವೊಲಿಸೋದು ಸುಲಭ. ಅದಕ್ಕೆ ಈಗ ಬಾಲಕೃಷ್ಣ ಅವರೇ ಸಚಿವ ಸ್ಥಾನ ತ್ಯಾಗ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಬಾಲಕೃಷ್ಣ ಸಹ CM ಮತ್ತು ಹೈಕಮಾಂಡ್ ನಮಗೆ ಮುಖ್ಯ ಅಂತ ಹೇಳಿದ್ರೆ ರಾಜೀನಾಮೆ ಕೊಡೋದಕ್ಕೆ ರೆಡಿ ಎಂದಿದ್ದಾರೆ. ಹಾಗಾಗಿ ಬಾಲಕೃಷ್ಣ ಅವರಿಂದಲೇ ಸಚಿವ ಸ್ಥಾನ ಪಡೆದು ಕೃಷ್ಣ ಸಂಧಾನ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಬದಲಾಗಿ ಬಾಲಕೃಷ್ಣಗೆ ಬೇರೆ ಸ್ಥಾನಮಾನ ಕೊಡಬಹುದು. ಮುಂದಿನ ದಿನಗಳಲ್ಲಿ ಒಳ್ಳೆ ಹುದ್ದೆಯ ಆಶ್ವಾಸನೆಯನ್ನ ಕೊಡಬಹುದು. ಸದ್ಯಕ್ಕೆ ಕೃಷ್ಣಪ್ಪ ಅವರನ್ನ ಮನವೊಲಿಸಲು ಬಾಲಕೃಷ್ಣರ ತ್ಯಾಗವೇ ದಾರಿ ಅಂತ ತೀರ್ಮಾನಿಸಲಾಗಿದೆಯಂತೆ. ಒಂದು ಸಚಿವ ಸ್ಥಾನ ಮಾತ್ರ ಅಲ್ಲ, DK ಕ್ಯಾಬಿನೆಟ್ನಲ್ಲಿ ಭಾರೀ ಬದಲಾವಣೆಯೇ ಆಗಲಿದ್ದು ಇನ್ನೂ ಒಂದಷ್ಟು ಮಂದಿ ತಮ್ಮ ಸಚಿವ ಸ್ಥಾನವನ್ನ ಕಳೆದುಕೊಳ್ಳಲಿದ್ದಾರೆ ಅನ್ನೋ ಸುದ್ದಿ ಇದೆ. ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿರೋ ಕಿಚ್ಚನ್ನ ಆರಿಸಲು ಸಂಪುಟಕ್ಕೆ ಮೇಜರ್ ಸರ್ಜರಿಯೇ ಆಗಬಹುದು ಅಂತ ಹೇಳಲಾಗ್ತಾ ಇದೆ.
ಕ್ಯಾಬಿನೆಟ್ಗೆ ಎರಡನೇ ಲಿಸ್ಟ್ ಅನ್ನ ಹಾಲಿ ಸಿಎಂ, ಮಾಜಿ ಸಿಎಂ, ಕೆಪಿಸಿಸಿ ಅಧ್ಯಕ್ಷರ ಲಿಸ್ಟ್ ತೆಗೆದುಕೊಂಡು ಮಾಡಲಾಗಿದೆ ಅಂತ ಹೇಳಲಾಗಿತ್ತು. ಆದ್ರೆ ಈಗ ಡಿಕೆ ಕ್ಯಾಬಿನೆಟ್ 2.0ಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಆಕ್ರೋಶ ಭುಗಿಲೆದ್ದಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯಗೂ ಅಸಮಾಧಾನ ಇದೆ ಅಂತ ಹೇಳಲಾಗ್ತಾ ಇದ್ದು, ಈಗ ಹೈಕಮಾಂಡ್ ಸಚಿವರ ಬದಲಾವಣೆ ಮಾಡಲು ತೀರ್ಮಾನಿಸಿದೆಯಂತೆ. ಕೋಲಾರಕ್ಕೆ ಬೇಕು ಪ್ರಾತಿನಿಧ್ಯ, ಯಾರಿಗೆ ಸಿಗಲಿದೆ ಅವಕಾಶ? ಬಿ ನಾಗೇಂದ್ರ ಮತ್ತೊಮ್ಮೆ ಸಚಿವ ಸ್ಥಾನ ಬಿಟ್ಟುಕೊಡ್ತಾರ? ಮಹಿಳಾ ಕೋಟಾದ ಕಥೆಯೇನು? ಇಬ್ಬರು ಶಾಸಕಿಯರಿಗೆ ಒಲಿಯುತ್ತಾ ಪಟ್ಟ. ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಸಾಕಷ್ಟು ಬಾರಿ ಹೇಳಿದ ನಾಯಕರೆಲ್ಲ ಈಗ ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಹೈಕಮಾಂಡ್ಗೆ ಸೆಡ್ಡು ಹೊಡಿತಾ ಇದ್ದಾರೆ. ಅವರೇನೂ ಧರ್ಮ ಕೊಡ್ತಾ ಇಲ್ಲ, ಕೊಡಬೇಕಾದ್ದು ಅವರ ಧರ್ಮ ಅಂತ ಹೇಳ್ತಾ ಇದ್ದಾರೆ. ಸ್ವತಃ ಹೈಕಮಾಂಡ್ ಬಂದು ಸಮಾಧಾನ ಮಾಡಿದ್ರು ಕೆಲವರು ಸಮಾಧಾನ ಆಗಿಲ್ಲ. ಸಿದ್ದರಾಮಯ್ಯ ಅವರಿಗೂ ಸಚಿವರ ಆಯ್ಕೆ ಬಗ್ಗೆ ಅಸಮಾಧಾನ ಇದೆ ಅಂತ ಹೇಳಲಾಗ್ತಾ ಇದ್ದು, ಅದಕ್ಕೆ ಈಗ ಸಚಿವರನ್ನ ಬದಲಾವಣೆ ಮಾಡಲು ತೀರ್ಮಾನಿಸಲಾಗಿದೆಯಂತೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಇನ್ನೂ ಅಸಮಾಧಾನದ ಕಿಚ್ಚು ಆರಿಲ್ಲ. ಇನ್ನೂ ಕೆಲವು ಶಾಸಕರು, ಅವರ ಅಭಿಮಾನಿಗಳು ಹೋರಾಟಗಳನ್ನ ಮಾಡ್ತಾನೇ ಇದ್ದಾರೆ. ಬಸವರಾಜ ಶಿವಣ್ಣನವರ್ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಹಾವೇರಿಯಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಕುರುಬ ಸಮಾಜಕ್ಕೆ ಇದರಿಂದ ಬಹಳ ದೊಡ್ಡ ಅನ್ಯಾಯವಾಗಿದೆ. ಕುರುಬ ಸಮಾಜಕ್ಕೆ ಅನ್ಯಾಯ ಮಾಡಿದ್ರೆ ಒಳ್ಳೆಯದಾಗಲ್ಲ. ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸುತ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅತ್ತ ಬೆಳಗಾವಿ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಸಿಡಿದೆದ್ದಿದ್ದಾರೆ. ತಾಲೂಕಿನ ಬಡಸಾ ಕೆಎಚ್ ಗ್ರಾಮದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಭಾವಚಿತ್ರ ಹಿಡಿದು ಅರೆಬೆತ್ತಲೆ ಹೋರಾಟ ನಡೆಸಿದ್ದಾರೆ. ಸಿಎಂ ಹಾಗೂ ಉಸ್ತುವಾರಿ ಸುರ್ಜೇವಾಲಾ ಸಂಧಾನದ ಬಳಿಕವೂ ಕಾಂಗ್ರೆಸ್ನಲ್ಲಿ ಶಾಸಕರ ಅಸಮಾಧಾನ ನಿಲ್ತಿಲ್ಲ. ಸಿಎಂ ಡಿಕೆ ಶಿವಕುಮಾರ್ ಸುರ್ಜೇವಾಲಾ ಮನವೊಲಿಕೆ ಧಿಕ್ಕರಿಸಿ ಸಭೆ ಮೇಲೆ ಸಭೆ ಸೇರುತ್ತಿದ್ದಾರೆ. ಇಷ್ಟೇ ಅಲ್ಲ, ಆಗಸ್ಟ್ 13ರಂದು ಕಾಂಗ್ರೆಸ್ ಅಸಮಾಧಾನಿತ ಶಾಸಕರು ಡಿನ್ನರ್ ಮೀಟಿಂಗ್ ಮಾಡಲು ಮುಂದಾಗಿದ್ದಾರೆ. ಶಾಸಕರ ವಿರೋಧ ಮಾತ್ರ ಅಲ್ಲ, ಈಗ ನಡೆದಿರೋ ಸಚಿವರ ಆಯ್ಕೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯಗೂ ಅಸಮಾಧಾನ ಇದೆಯಂತೆ. ಅದಕ್ಕೆ ಸಿದ್ದರಾಮಯ್ಯ ಮೌನಕ್ಕೆ ಶರಣಾಗಿದ್ದಾರಂತೆ. ಹಿರಿಯ ಶಾಸಕರ ವಿರೋಧದ ಬೆನ್ನಲ್ಲೇ ಸಂಪುಟ ಬದಲಾವಣೆಗೆ ಕಾಂಗ್ರೆಸ್ ಚಿಂತನೆ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ. ಕುರುಬಕೋಟಾದಲ್ಲಿ ಸಿದ್ದರಾಮಯ್ಯ ಆಪ್ತ ಬಸವರಾಜ ಶಿವಣ್ಣನವರಿಗೆ ಹಾಗೂ ಕೆಎಚ್ ಮುನಿಯಪ್ಪ ಬದಲು ಮಗಳು ರೂಪಾ ಶಶಿಧರ್ಗೆ ಹುದ್ದೆ ನೀಡುವ ನಿರೀಕ್ಷೆ ಇದೆ. ಇನ್ನೊಂದೆಡೆ ಬಳ್ಳಾರಿ ಭಾಗದ ಸಚಿವರೊಬ್ಬರನ್ನ ಕೈಬಿಟ್ಟು ಅನ್ನಪೂರ್ಣ ತುಕಾರಾಂಗೆ ಸ್ಥಾನ ನೀಡುವ ಸಾಧ್ಯತೆ ಇದೆಯಂತೆ. ಮುಸ್ಲಿಂ ಕೋಟಾದಲ್ಲೂ ಬದಲಾವಣೆ ಸಾಧ್ಯತೆ ಇದ್ದು, ಉತ್ತರ ಕರ್ನಾಟಕ ಭಾಗದ ಮುಸ್ಲಿಂ ಶಾಸಕರಿಗೆ ಸಚಿವ ಸ್ಥಾನ ನೀಡುವ ನಿರೀಕ್ಷೆ ಇದೆ. ಸದ್ಯ ಕ್ಯಾಬಿನೆಟ್ನಲ್ಲಿ ಖಾಲಿ ಇರೋದೇ ಒಂದೇ ಒಂದು ಸ್ಥಾನ. ಅದನ್ನ ಮಹಿಳೆಯರಿಗೆ ಕೊಡಬೇಕು ಅಂತ ಸಿಎಂ ತೀರ್ಮಾನಿಸಿದ್ದಾರೆ. ಆ ಒಂದು ಮಹಿಳಾ ಕೋಟಾಗೆ 5 ಮಹಿಳಾ ಶಾಸಕಿಯರು ಪ್ರಯತ್ನ ಪಡುತ್ತಾ ಇದ್ದಾರೆ. ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೋರಾಟಗಳನ್ನ ಮಾಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಉಮಾಶ್ರೀ, ನಯನಾ ಮೋಟಮ್ಮ ಸಹ ಪ್ರಯತ್ನಗಳನ್ನ ನಡೆಸಿದ್ದಾರೆ. ಇದರ ಜೊತೆಗೆ ಗಾಯತ್ರಿ ಶಾಂತೇಗೌಡ ಸಹ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅವರ ಹೆಸರನ್ನ ಕೊನೆ ಕ್ಷಣದಲ್ಲಿ ಲಿಸ್ಟ್ನಿಂದ ತಪ್ಪಿಸಲಾಗಿತ್ತು. ಹಾಗಾಗಿ ಅವರು ಮುಂದೆ ತಮಗೇ ಕೊಡಬಹುದು ಅಂತ ಭಾವಿಸಿದ್ದಾರೆ. ಇದರ ನಡುವೆ ಅನ್ನಪೂರ್ಣ ತುಕಾರಾಂಗೂ ಸಚಿವ ಸ್ಥಾನ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಒಂದೊಂದು ಕಲ್ಲಲ್ಲಿ ಎರಡೆರಡು ಹಕ್ಕಿ ಹೊಡೆಯಲು ತೀರ್ಮಾನಿಸಿದ್ದು, ಕೆಎಚ್ ಮುನಿಯಪ್ಪ ಬದಲಿಗೆ ಅವರ ಪುತ್ರಿ ರೂಪಕಲಾಗೆ ಸ್ಥಾನ ಕೊಡುವ ಮೂಲಕ ಕೋಲಾರ ಪ್ಲಸ್ ಮಹಿಳಾ ಕೋಟ ತುಂಬಲು ತೀರ್ಮಾನಿಸಿದೆಯಂತೆ. ಅದೇ ರೀತಿ ಬಿ ನಾಗೇಂದ್ರ ವಿರುದ್ಧ ಬಿಜೆಪಿ ಹೋರಾಟಗಳನ್ನ ಮಾಡ್ತಾ ಇದೆ. ಬಿ ನಾಗೇಂದ್ರ ಅವರನ್ನ ತೆಗೆಯೋವರೆಗೂ ನಾವು ಸದನಕ್ಕೆ ಬರೋದಿಲ್ಲ ಅಂತ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಬದಲಿಗೆ ಸಂಡೂರು ಶಾಸಕಿ ಅನ್ನಪೂರ್ಣ ತುಕಾರಾಂಗೆ ಅವಕಾಶ ಕೊಡೋ ಮೂಲಕ ಮತ್ತೊಂದು ಮಹಿಳಾ ಕೋಟ ಭರ್ತಿ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಇವರೆಲ್ಲರ ಜೊತೆಗೆ ಸಿದ್ದರಾಮಯ್ಯ ಆಪ್ತ ಬಸವರಾಜ ಶಿವಣ್ಣನವರ್ ಮತ್ತು ಎಂ ಕೃಷ್ಣಪ್ಪ ಅವರಿಗೂ ಸಚಿವ ಸ್ಥಾನ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಸಂಪುಟದಲ್ಲಿ ಇನ್ನೂ ಒಂದಷ್ಟು ಸಚಿವರಿಗೆ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಯಾರಿಗೆ ಕೊಡಲಿ ಪೆಟ್ಟು ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ.